ನನ್ನ ಸ್ವರೂಪದ ಚಿಂತನಾ ಸ್ಮರಣವೇ ಧ್ಯಾನವಾಗಿದೆ. ಆತ್ಮನಿಗಾಗಿ ಮಾಡಿದ ಸಮಾಧಿಯಲ್ಲ, ನನ್ನ ಆಗಮಗಳ ಅರ್ಥವನ್ನು ಚೆನ್ನಾಗಿ ತಿಳಿಯುವುದೇ ಜ್ಞಾನವಾಗಿದೆ. ಇತರ ಯಾವ ವಸ್ತುವಿನ ಅರ್ಥವನ್ನು ತಿಳಿಯುವುದು ಜ್ಞಾನವಲ್ಲ. ದೇವಿ ಹಿಂದಿನ ವಾಸನೆಗೆ ವಶನಾಗಿ ಬಾಹ್ಯ ಅಥವಾ ಅಭ್ಯಂತರ ಪೂಜೆಯಲ್ಲಿ ಉಂಟಾದ ಅನುರಾಗದಲ್ಲೇ ದೃಢ ನಿಷ್ಠೆಯನ್ನಿರಿಸಬೇಕು. ಬಾಹ್ಯ ಪೂಜೆಗಿಂತಲೂ ಅಭ್ಯಂತರ ಪೂಜೆ 100 ಪಟ್ಟು ಹೆಚ್ಚಾಗಿದೆ. ಏಕೆಂದರೆ ಅದರಲ್ಲಿ ದೋಷಗಳ ಮಿಶ್ರಣವಾಗುವುದಿಲ್ಲ ಹಾಗೂ ಪ್ರತ್ಯಕ್ಷವಾಗಿ ಕಂಡುಬರುವ ದೋಷಗಳ ಸಂಭವವೂ ಅಲ್ಲಿ ಇರುವುದಿಲ್ಲ. ಆಂತರಿಕ ಶುದ್ಧಿಯನ್ನೇ ಶುದ್ಧಿ ಎಂದು ತಿಳಿಯಬೇಕು. ಹೊರಗಿನ ಶುದ್ಧಿಯನ್ನು ಶುದ್ಧಿ ಎಂದು ಹೇಳುವುದಿಲ್ಲ. ಆಂತರಿಕ ಶುದ್ಧಿಯಿಂದ ರಹಿತನಾದವನು ಹೊರಗಿನಿಂದ ಶುದ್ಧವಾಗಿದ್ದರೂ ಅಶುದ್ಧವೇ ಆಗಿರುವನು. ದೇವಿ, ಬಾಹ್ಯ ಮತ್ತು ಅಭ್ಯಂತರ 2 ಪ್ರಕಾರದ ಭಜನೆಯು ಭಾವಪೂರ್ವಕವಾಗಿಯೇ ಆಗಬೇಕು. ಭಾವವಿಲ್ಲದೆ ಅಲ್ಲ, ಭಾವರಹಿತ ಭಜನೆಯಾದರೂ ಕೇವಲ ವಿಪ್ರಲಂಬದ ಕಾರಣವೇ ಆಗುತ್ತದೆ. ನಾನಾದರೋ ಸದಾ ಕೃತ್ಯನಾಗಿರುವೆನು. ಆದ್ದರಿಂದ ಮನುಷ್ಯನು ನನಗೇನು ಕೊಡಬಲ್ಲನು? ಅವನು ಮಾಡಿದ ಬಾಹ್ಯ ಅಥವಾ ಅಭ್ಯಂತರ ಪೂಜೆಯಲ್ಲಿರುವ ಅವನ ಭಾವ ಪ್ರೇಮವನ್ನೇ ನಾನು ಸ್ವೀಕರಿಸುವೆನು. ದೇವಿ, ಕ್ರಿಯೆಯ ಏಕಮಾತ್ರ ಆತ್ಮಭಾವವಾಗಿದೆ. ಅದೇ ನನ್ನ ಸನಾತನ ಧರ್ಮವಾಗಿದೆ. ಮನಸ್ಸು, ವಾಣಿ, ಕರ್ಮ ಇವುಗಳ ಮೂಲಕ ಎಲ್ಲಿಯೂ ಕಿಂಚಿತ್ತಾದರೂ ಫಲದ ಇಚ್ಛೆಯನ್ನರಿಸದೆ ಕ್ರಿಯೆ ಮಾಡಬೇಕು. ದೇವೇಶ್ವರಿಯೇ, ಫಲದ ಉದ್ದೇಶವಿರಿಸಿದರೆ ನನ್ನ ಆಶ್ರಯವು ಸಡಿಲಾಗುತ್ತದೆ. ಏಕೆಂದರೆ ಫಲಾರ್ಥಿಗೆ ಫಲವು ಸಿಗದಿದ್ದರೆ ಅವನು ನನ್ನನ್ನು ಬಿಡಬಲ್ಲನು. ಸತಿ ಸಾಧ್ವಿದೇವಿ ಫಲಾರ್ಥಿಯಾಗಿದ್ದರೂ ಸಾಧಕನ ಚಿತ್ತವು ನನ್ನಲ್ಲೇ ಪ್ರತಿಷ್ಠಿತವಾಗಿದ್ದರೆ ಅವನಿಗೆ ಅವನ ಭಾವಕ್ಕನುಸಾರ ಫಲವನ್ನು ನಾನು ಅವಶ್ಯವಾಗಿ ಕೊಡುವೆನು. ಮನಸ್ಸಿನಲ್ಲಿ ಫಲದ ಇಚ್ಛೆಯನ್ನಿರಿಸದೆ ನನ್ನಲ್ಲಿ ತೊಡಗಿದ್ದು ಬಳಿಕ ಫಲವನ್ನು ಬಯಸುವನಾದರೆ ಆ ಭಕ್ತನು ನನಗೆ ಪ್ರಿಯನಾಗಿರುವನು. ಹಿಂದಿನ ಸಂಸ್ಕಾರ ವಶನಾಗಿ ಫಲಾಫಲದ ಚಿಂತೆ ಮಾಡದೆ ವಿವಶನಾಗಿ ನನ್ನಲ್ಲಿ ಶರಣು ಬಂದರೆ ಆ ಭಕ್ತನು ನನಗೆ ಹೆಚ್ಚು ಪ್ರಿಯನು. ಪರಮೇಶ್ವರಿ, ಆ ಭಕ್ತರಿಗಾಗಿ ನನ್ನ ಪ್ರಾಪ್ತಿಯಿಲ್ಲದೆ ಬೇರೆ ಯಾವುದೇ ಹೆಚ್ಚಿನ ವಾಸ್ತವಿಕ ಲಾಭವಿಲ್ಲ. ಹಾಗೂ ನನಗೂ ಕೂಡ ಅಂತಹ ಭಕ್ತರ ಪ್ರಾಪ್ತಿಗಿಂತ ಹೆಚ್ಚಿನ ಯಾವುದೇ ಲಾಭವಿಲ್ಲ. ನನ್ನಲ್ಲಿ ಅರ್ಪಿತವಾದ ಅವರ ಭಾವದಂತೆ ನನ್ನ ಅನುಗ್ರಹದಿಂದಲೇ ಅವರಿಗೆ ಬಲವಂತವಾಗಿ ಪರಮ ನಿರ್ಮಾಣ ರೂಪಿ ಫಲವು ದೊರೆಯುವುದು. ತನ್ನ ಚಿತ್ತವನ್ನು ನನ್ನಲ್ಲಿ ಅರ್ಪಿಸಿರುವ ನನ್ನ ಅನನ್ಯ ಭಕ್ತನಾದ ಮಹಾತ್ಮ ಪುರುಷರೇ ನನ್ನ ಧರ್ಮದ ಆಧಿಕಾರಿಯಾಗಿರುವರು. ಅವರು 8 ಲಕ್ಷಣಗಳನ್ನು ಹೇಳಲಾಗಿದೆ. ನನ್ನ ಭಕ್ತರ ಕುರಿತು ಸ್ನೇಹ, ನನ್ನ ಪೂಜೆಯ ಅನುಮೋದನೆ, ಸ್ವತಃ ತನಗೂ ಪೂಜೆಯಲ್ಲಿ ಪ್ರವೃತ್ತಿ ನನಗಾಗಿಯೇ ಶಾರೀರಿಕ ಚೇಷ್ಟೆಗಳಿರುವುದು. ನನ್ನ ಕಥೆಯನ್ನು ಕೇಳುವುದರಲ್ಲಿ ಭಕ್ತಿಭಾವ, ಕತೆ ಹೇಳುವಾಗ ಸ್ವರ, ನೇತ್ರ, ಅವಯುವಗಳಲ್ಲಿ ರೋಮಾಂಚನ ಉಂಟಾಗುವುದು. ಪದೇ ಪದೇ ನನ್ನ ಸ್ಮೃತಿ ಅಥವಾ ಸದಾ ನನ್ನಲ್ಲಿ ಆಶ್ರಿತನಾಗಿ ಜೀವನ ನಿರ್ವಹಣೆ, ಈ 8 ಪ್ರಕಾರದ ಚಿಹ್ನೆಗಳು ಯಾವುದೇ ಮೇನ ಲಾಂಛನದಲ್ಲಿದ್ದರೂ ಅವನು ವಿಪ್ರ ಶಿರೋಮಣಿ ಶ್ರೀಮಾನ್ ಮುನಿಯಾಗಿರುವನು. ಅವನೇ ಸನ್ಯಾಸಿಯೂ ಪಂಡಿತನೂ ಆಗಿರುವನು. ನನ್ನ ಭಕ್ತನಲ್ಲದವನು 4 ವೇದಗಳ ವಿದ್ವಾಂಸನಾಗಿದ್ದರೂ ನನಗೆ ಪ್ರಿಯನಲ್ಲ. ಆದರೆ ನನ್ನ ಭಕ್ತನಾದವನು ಚಾಂಡಾಳನಾಗಿದ್ದರೂ ಪ್ರಿಯನಾಗುವನು. ಅವನಿಗೆ ಕಾಣಿಕೆ ಕೊಡಬೇಕು, ಅವನಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೂ ಅವನು ನನ್ನಂತೆಯೇ ಪೂಜೆಯೇ ಆಗಿರುತ್ತಾನೆ. ಭಕ್ತಿ ಭಾವದಿಂದ ನನಗೆ ಪತ್ರ, ಪುಷ್ಪ, ಫಲ ಅಥವಾ ಜಲ ಅರ್ಪಿಸುವವನಿಗೆ ನಾನು ಅದೃಶ್ಯನಾಗಿರುವುದಿಲ್ಲ ಮತ್ತು ಅವನೂ ಕೂಡ ನನ್ನ ದೃಷ್ಟಿಯಿಂದ ಮರೆಯಾಗುವುದಿಲ್ಲ. ಅಧ್ಯಾಯ 10ರ ಮುಕ್ತಾಯ 11ರ ಆರಂಭ. ವರ್ಣಾಶ್ರಮ ಧರ್ಮ ಹಾಗೂ ನಾರಿ ಧರ್ಮದ ವರ್ಣನೆ, ಶಿವನ ಭಜನೆ, ಚಿಂತನೆ ಹಾಗೂ ಜ್ಞಾನದ ಮಹಿಮೆಯ ಪ್ರತಿಪಾದನೆ. ಮಹಾದೇವನು ಹೇಳಿದನು, ದೇವೇಶ್ವರಿ, ಈಗ ನಾನು ಅಧಿಕಾರಿ, ವಿದ್ವಾಂಸ, ಶ್ರೇಷ್ಠ ಬ್ರಾಹ್ಮಣ ಭಕ್ತರಿಗಾಗಿ ಸಂಕ್ಷೇಪವಾಗಿ
ವರ್ಣಧರ್ಮವನ್ನು ವರ್ಣಿಸುವೆನು. 3 ಕಾಲಗಳಲ್ಲಿಯೂ ಸ್ನಾನ, ಅಗ್ನಿಹೋತ್ರ, ವಿಧಿವತ್ ಲಿಂಗಪೂಜೆ, ದಾನ, ಈಶ್ವರ ಪ್ರೇಮ, ಸದಾ ಸರ್ವತಾ ದಯೆ, ಸತ್ಯ ಭಾಷಣ, ಸಂತೋಷ, ಆಸ್ತಿಕತೆ, ಯಾವುದೇ ಜೀವಿಯ ಹಿಂಸೆ ಮಾಡದಿರುವುದು, ಲಜ್ಜೆ, ಶ್ರದ್ಧೆ, ಅಧ್ಯಯನ, ಯೋಗ, ನಿರಂತರ ಅಧ್ಯಾಪನ, ವ್ಯಾಖ್ಯಾನ, ಬ್ರಹ್ಮಚರ್ಯ, ಉಪದೇಶ, ಶ್ರವಣ, ತಪಸ್ಸು, ಕ್ಷಮೆ, ಶೌಚ, ಶಿಕೆಯನ್ನಿರಿಸುವುದು, ಯಜ್ಞೋಪವಿತ ಧಾರಣೆ, ಮುಂಡಾಸನ ಧರಿಸುವುದು, ವಲ್ಲಿಯನ್ನು ಹೊದ್ದುಕೊಳ್ಳುವುದು, ನಿಷಿದ್ಧ ವಸ್ತುಗಳನ್ನು ಸೇವಿಸದಿರುವುದು, ರುದ್ರಾಕ್ಷದ ಮಾಲೆಯನ್ನು ಧರಿಸುವುದು, ಪ್ರತಿಯೊಂದು ಪರ್ವಗಳಲ್ಲಿ ವಿಶೇಷವಾಗಿ ಚತುರ್ದಶಿಗೆ ಶಿವಪೂಜೆ ಮಾಡುವುದು, ಬ್ರಹ್ಮಕೂರ್ಚದ ಪಾನ, ಪ್ರತಿಯೊಂದು ತಿಂಗಳಲ್ಲಿ ಬ್ರಹ್ಮಕೂರ್ಚದಿಂದ ನನಗೆ ಅಭಿಷೇಕ ಮಾಡಿ ವಿಶೇಷವಾಗಿ ಪೂಜಿಸುವುದು, ಸಮಸ್ತ ಕ್ರಿಯನ್ನದ ತ್ಯಾಗ, ಶ್ರಾದ್ದಾನ್ನದ ಪರಿತ್ಯಾಗ, ತಂಗಳ ಅನ್ನ ಹಾಗೂ ವಿಶೇಷವಾಗಿ ಯಾವಕದ ತ್ಯಾಗ, ಮದ್ಯ ಹಾಗೂ ಮದ್ಯದ ವಾಸನೆಯ ತ್ಯಾಗ, ಶಿವನಿಗೆ ನಿವೇದಿಸಿದ ನೈವೇದ್ಯದ ತ್ಯಾಗ, ಇವು ಈ ಎಲ್ಲ ವರ್ಣಗಳ ಸಾಮಾನ್ಯ ಧರ್ಮವಾಗಿದೆ. ಬ್ರಾಹ್ಮಣರಿಗಾಗಿ ವಿಶೇಷವಾದ ಧರ್ಮಗಳು ಇಂತಿವೆ: ಕ್ಷಮೆ, ಶಾಂತಿ, ಸಂತೋಷ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಶಿವಜ್ಞಾನ, ವೈರಾಗ್ಯ, ಭಸ್ಮ ಸೇವನ ಮತ್ತು ಎಲ್ಲಾ ರೀತಿಯ ಆಸಕ್ತಿಗಳಿಂದ ನಿವೃತ್ತಿ. ಈ 10 ಧರ್ಮಗಳನ್ನು ಬ್ರಾಹ್ಮಣರ ವಿಶೇಷ ಧರ್ಮಗಳೆಂದು ಹೇಳಲಾಗಿದೆ. ಈ ಯೋಗಿಗಳ ಲಕ್ಷಣಗಳನ್ನು ತಿಳಿಸಲಾಗುವುದು. ಹಗಲಿನಲ್ಲಿ ಭಿಕ್ಷಾನ್ನ ಭೋಜನ ಅವರ ವಿಶೇಷ ಧರ್ಮವಾಗಿದೆ. ಇದು ವಾಸಪ್ರಸ್ಥ ಆಶ್ರಮದವರಿಗೆ ಹಾಗೆಯೇ ಅಭಿಷ್ಟವಾಗಿದೆ. ಇವರೆಲ್ಲರೂ ಮತ್ತು ಬ್ರಹ್ಮಚಾರಿಗಳು ರಾತ್ರಿಯಲ್ಲಿ ಭೋಜನ ಮಾಡಬಾರದು. ಅಧ್ಯಾಪನ ಯಜ್ಞ ಮಾಡಿಸುವುದು, ದಾನ ತೆಗೆದುಕೊಳ್ಳುವುದು, ಇದರ ವಿಧಾನವನ್ನು ನಾನು ವಿಶೇಷವಾಗಿ ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ವಿಧಿಸಿಲ್ಲ. ನನ್ನ ಆಶ್ರಯದಲ್ಲಿರುವ ರಾಜರಿಗೆ ಮತ್ತು ಕ್ಷತ್ರಿಯರಿಗೆ ಧರ್ಮದ ಸಂಗ್ರಹ ಈ ಪ್ರಕಾರವಿದೆ: ಎಲ್ಲ ವರ್ಣಗಳ ರಕ್ಷಣೆ, ಯುದ್ಧದಲ್ಲಿ ಶತ್ರುಗಳ ವಧೆ, ದುಷ್ಟ ಮೃಗ ಪಕ್ಷಿಗಳ ಹಾಗೂ ದುರಾಚಾರಿ ಮನುಷ್ಯರ ದಮನ, ಎಲ್ಲ ಜನರ ಮೇಲೆ ವಿಶ್ವಾಸವಿಡುವುದು, ಶಿವಯೋಗಿಗಳಲ್ಲಿ ಮಾತ್ರ ವಿಶ್ವಾಸವಿಡುವುದು, ಋತುಕಾಲದಲ್ಲಿ ಮಾತ್ರ ಸ್ತ್ರೀ ಸಂಸರ್ಗ ಮಾಡುವುದು, ಸೇನೆಯು ಸಂರಕ್ಷಣೆ, ಗುಪ್ತಚರರನ್ನು ಕಳಿಸಿ ರಾಜ್ಯದಲ್ಲಿ ನಡೆಯುವ ಸಮಾಚಾರಗಳನ್ನು ತಿಳಿಯುವುದು, ಸದಾ ಆಯುಧಗಳನ್ನು ಧರಿಸುವುದು ಹಾಗೂ ಭಸ್ಮಮಯ ಕಂಚುಕವನ್ನು ಧರಿಸುವುದು ಇವು ಕ್ಷತ್ರಿಯರ ಧರ್ಮಗಳು. ಗೋರಕ್ಷಣೆ, ವಾಣಿಜ್ಯ, ಕೃಷಿ ಇವು ವೈಶ್ಯರ ಧರ್ಮಗಳು. ಬ್ರಾಹ್ಮಣ, ಕ್ಷತ್ರಿಯರ, ವೈಶ್ಯರ ಸೇವೆ ಮಾಡುವುದು ಶೂದ್ರರ ಧರ್ಮವಾಗಿದೆ. ಉದ್ಯಾನಗಳನ್ನು ರಚಿಸುವುದು, ನನ್ನ ತೀರ್ಥಕ್ಷೇತ್ರಗಳನ್ನು ದರ್ಶಿಸುವುದು, ತನ್ನ ಧರ್ಮಪತ್ನಿಯೊಂದಿಗೆ ಮಾತ್ರ ಸಮಾಗಮ ಮಾಡುವುದು ಗೃಹಸ್ಥರಿಗಾಗಿ ವಿಹಿತ ಧರ್ಮವಾಗಿದೆ. ವನವಾಸಿ, ಯತಿ, ಬ್ರಹ್ಮಚಾರಿ ಇವರಿಗೆ ಬ್ರಹ್ಮಚರ್ಯ ಪಾಲನೆಯ ಮುಖ್ಯ ಧರ್ಮವಾಗಿದೆ. ಸ್ತ್ರೀಯರಿಗಾಗಿ ಪತಿಯ ಸೇವೆಯೇ ಸನಾತನ ಧರ್ಮವಾಗಿದೆ. ಬೇರೆಯದೆಲ್ಲ ಕಲ್ಯಾಣಿ ಪತಿಯ ಆಜ್ಞೆ ಇದ್ದರೆ ನಾರಿಯು ನನ್ನ ಪೂಜೆಯನ್ನು ಮಾಡಬಲ್ಲರು. ಪತಿಯ ಸೇವೆಯನ್ನು ಬಿಟ್ಟು ವ್ರತದಲ್ಲಿ ತತ್ಪರಳಾಗುವ ಸ್ತ್ರೀಯು ನರಕಕ್ಕೆ ಹೋಗುತ್ತಾಳೆ. ಈ ವಿಷಯದಲ್ಲಿ ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ. ಈಗ ನಾನು ವಿಧವೆ ಸ್ತ್ರೀಯರ ಸನಾತನ ಧರ್ಮವನ್ನು ವರ್ಣಿಸುವೆನು. ವ್ರತ, ದಾನ, ತಪಸ್ಸು, ಶೌಚ, ಭೂಶಯನ, ಕೇವಲ ರಾತ್ರಿಯಲ್ಲೇ ಭೋಜನ, ಸದಾ ಬ್ರಹ್ಮಚರ್ಯದ ಪಾಲನೆ, ಭಸ್ಮ ಅಥವಾ ಜಲದಿಂದ ಸ್ನಾನ, ಶಾಂತಿ, ಮೌನ, ಕ್ಷಮೆ, ವಿಧಿವತ್ತಾಗಿ ಎಲ್ಲ ಜೀವಿಗಳಿಗೆ ಅನ್ನದ ವಿತರಣೆ, ಅಷ್ಟಮಿ, ಚತುರ್ದಶಿ, ಪೂರ್ಣಿಮಾ ಮತ್ತು ವಿಶೇಷವಾಗಿ ಏಕಾದಶಿಯೆಂದು ವಿಧಿವತ್ ಉಪವಾಸ ಮತ್ತು ನನ್ನ ಪೂಜೆ ಇವು ವಿಧವಾ ಸ್ತ್ರೀಯರ ಧರ್ಮವಾಗಿದೆ. ದೇವಿ, ಈ ಪ್ರಕಾರ ನಾನು ಸಂಕ್ಷೇಪವಾಗಿ ತಮ್ಮ ಆಶ್ರಮದ ಸೇವನೆ ಮಾಡುವ ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ರವರ, ಸನ್ಯಾಸಿಗಳ, ಬ್ರಹ್ಮಚಾರಿಗಳ, ವಾನಪ್ರಸ್ಥರ, ಗೃಹಸ್ಥರ ಧರ್ಮಗಳನ್ನು ವರ್ಣಿಸಿದೆನು. ಜೊತೆಗೆ ಶೂದ್ರರಿಗೆ ಹಾಗೂ ಸ್ತ್ರೀಯರಿಗಾಗಿಯೂ ಈ ಸನಾತನ ಧರ್ಮವನ್ನು ಉಪದೇಶಿಸಿದನು. ದೇವೇಶ್ವರಿ, ನೀನು ಸದಾ ನನ್ನ ಧ್ಯಾನ ಮತ್ತು ನನ್ನ ಷಡಕ್ಷರ ಮಂತ್ರದ ಜಪ ಮಾಡಬೇಕು. ಇದೇ ಸಂಪೂರ್ಣ ವೇದೋಕ್ತ ಧರ್ಮವಾಗಿದೆ ಮತ್ತು ಇದೇ ಧರ್ಮ ಹಾಗೂ ಅರ್ಥದ ಸಂಗ್ರಹವಾಗಿದೆ. ಜಗತ್ತಿನಲ್ಲಿ ಯಾವ ಮನುಷ್ಯನು ತನ್ನ ಇಚ್ಛೆಯಿಂದ ನನ್ನ ವಿಗ್ರಹದ ಸೇವೆಯ ವ್ರತವನ್ನು ಧರಿಸುವನೋ, ಹಿಂದಿನ ಜನ್ಮದ ಸೇವೆಯ ಸಂಸ್ಕಾರದಿಂದ ಕೂಡಿದ ಕಾರಣ
ಭಾವಾತಿರೇಕದಿಂದ ಸಂಪನ್ನನೋ ಅವನು ಸ್ತ್ರೀಯೇ ಆದಿ ವಿಷಯಗಳಲ್ಲಿ ಅನುಕ್ತನಾಗಿರಲಿ ಅಥವಾ ವಿರಕ್ತನಾಗಿರಲಿ, ನೀರಿನಿಂದ ಕಮಲದ ಎಲೆ ಲಿಪ್ತವಾಗದಿರುವಂತೆ ಅವನ ಪಾಪಗಳಿಂದ ಲಿಪ್ತನಾಗುವುದಿಲ್ಲ. ನನ್ನ ಪ್ರಸಾದದಿಂದ ವಿಶುದ್ಧರಾದ ಆ ವಿವೇಕಿ ಪುರುಷರಿಗೆ ನನ್ನ ಸ್ವರೂಪದ ಜ್ಞಾನವಾಗುತ್ತದೆ.